ರಹಸ್ಯಗಳನ್ನ ಪ್ರಕಟಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಆದಿಕಾಂಡ 18ನೇ ಅಧ್ಯಾಯ 17ರಿಂದ 19 ವಚನಗಳು. ಆದಿಕಾಂಡ 18ನೇ ಅಧ್ಯಾಯ 17ರಿಂದ 19 ವಚನಗಳು. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪೌತ್ರರಿಗೆ, ನೀವು ನ್ಯಾಯನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಈ ವಾಕ್ಯಗಳನ್ನು ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಕಲಿಸಲಿ. ನಾವು ಓದಿದ ಇಷ್ಟೂ ವಚನ ಭಾಗವು ಇದು ದೇವರು ತನ್ನೊಳಗೆ ಹೇಳಿಕೊಂಡ ಅಥವಾ ಮಾತಾಡಿಕೊಂಡ ಮಾತುಗಳು. 18-19ನೇ ಅಧ್ಯಾಯದ ಸಂದರ್ಭ, ದೇವರು ಈಗ ಸೊದೋಮ್ ಗೊಮೋರ ಪಟ್ಟಣಗಳ ಕಡೆಗೆ ದೇವರು ಗಮನ ಇಟ್ಟಿದ್ದಾನೆ. ಆ ಕಾಲದಲ್ಲಿ ಆ ಎರಡು ಪಟ್ಟಣಗಳು ಘೋರ ಪಾಪಗಳಿಂದ, ವಿಪರೀತ ಪಾಪಗಳಿಂದ ತುಂಬಿಸಲ್ಪಟ್ಟ ನಗರಗಳು. ಹಾಗಾಗಿ ದೇವರೇ ಸ್ವತಃ ಇಳಿದು ಬಂದು ಆ ಪಟ್ಟಣದ ಪರಿಸ್ಥಿತಿಯನ್ನು ಕಂಡು ಈಗ ಆ ಪಟ್ಟಣವನ್ನು ಆತನು ಬೆಂಕಿ ಗಂಧಕಗಳಿಂದ ಅಳಿಸುವುದಕ್ಕೆ ಆತನು ಮುಂದಾಗಿದ್ದಾನೆ. 18ನೇ ಅಧ್ಯಾಯದ ಆರಂಭದಲ್ಲಿ ಹೇಗಿದೆ? ಅಬ್ರಹಾಮನು ತನ್ನ ಗುಡಾರದಲ್ಲಿದ್ದಾನೆ. ಗುಡಾರದ ಬಾಗಿಲಲ್ಲಿ ಆತನು ಕುಳಿತಿದ್ದಾನೆ. ಆತನು ಕಣ್ಣೆತ್ತಿ ನೋಡುವಾಗ ಆತನ ಬಳಿಗೆ 3 ಬಂದು ನಿಂತಿದ್ದಾರೆ. ತನ್ನ ಬಳಿಗೆ ಯಾರೋ ಅತಿಥಿಗಳು ಬಂದಿದ್ದಾರೆ ಎಂಬುದಾಗಿ ಅಬ್ರಹಾಮನು ಕಂಡು ಬೇಗ ಅವರ ಬಳಿಗೆ ಹೋಗಿ ಅವರನ್ನ ಬಾಗಿ ನಮಸ್ಕರಿಸಿ ಅವರಿಗೆ ತಮ್ಮ ಬಳಿ ಉಳ್ಕೊಳ್ಳುವುದಕ್ಕೆ ಆತನು ಹೇಳಿ ಅವರಿಗೆ ಆತನ ಊಟೋಪಚಾರಗಳನ್ನು ಒದಗಿಸಿದಾಗ ಆತನು ಮಾತು ಕೊಟ್ಟು ಅವರ ಕಾಲಿಗೆ ನೀರನ್ನು ಕೊಟ್ಟು ನಂತರದಲ್ಲಿ ಆತನು ಅವನ ಉಪಚರಿಸ್ತಾನೆ. ತನ್ನ ಹೆಂಡತಿಯಾದ ಸಾರಳಿಗೆ ಬೇಗ ಹಿಟ್ಟನ್ನು ನಾದಲಿಕ್ಕೆ ಹೇಳ್ತಾನೆ. ತನ್ನ ಹಿಂಡಿಗೆ ಹೋಗಿ ಕೊಬ್ಬಿದ ಕರುವನ್ನು ತಕ್ಕೊಂಡು ಆಳಿಗೆ ಕೊಟ್ಟು ಅದರಿಂದ ಆಹಾರವನ್ನು ಸಿದ್ಧಪಡಿಸಲಿಕ್ಕೆ ಹೇಳ್ತಾನೆ. ಆಹಾರವೆಲ್ಲವೂ ಸಿದ್ಧ ಮಾಡಲ್ಪಟ್ಟ ಮೇಲೆ ಆತನು ಹಾಲು, ಮೊಸರು ಮತ್ತು ಆ ಹಿಟ್ಟಿನಿಂದ ಮಾಡಿದ ಪದಾರ್ಥವನ್ನು ಮತ್ತು ಮಾಂಸ ಪದಾರ್ಥವನ್ನು ತಂದು ಅವರಿಗೆ ಕೊಟ್ಟು ಅವ್ರ ಭೋಜನವನ್ನು ಪೂರೈಸುವ ತನಕ ತಾನೇ ಅವರನ್ನು ಉಪಚರಿಸ್ತಾನೆ ಎಂಬುದಾಗಿ ಬರೆದಿದೆ. ಅಷ್ಟೊತ್ತಿಗೆ ಆ ಊಟವನ್ನು ಪೂರೈಸಿದ ಅವರು ಅಬ್ರಹಾಮನ ಬಳಿ ಅವನ ಹೆಂಡತಿಯಲ್ಲಿ ಎಂಬುದಾಗಿ ವಿಚಾರಿಸ್ತಾರೆ. ಕೂಡಲೇ ಅವರು ಮಾತು ಕೊಡ್ತಾರೆ, ಮುಂದಿನ ವರ್ಷ ಇದೇ ಸಮಯಕ್ಕೆ ನಾನು ತಿರುಗಿ ಬರ್ತೇನೆ. ಆ ಸಂದರ್ಭಕ್ಕೆ ನಿನಗೆ ಅಂದರೆ ಆತನ ಹೆಂಡತಿಯ ಕೈಲಿ ಮಗನಿರುವನು ಎಂಬುದಾಗಿ ಅವರು ಮಾತು ಕೊಡ್ತಾರೆ. ಇದನ್ನು ಗುಡಾರದ ಒಳಗಿನಿಂದ ಕೇಳಿಸಿಕೊಂಡ ಸಾರಳೊಳಗೆ, ನಾವಿಬ್ಬರೂ ವೃದ್ಧಾಪ್ಯರು, ಹಾಗಾದರೆ ಹೇಗೆ ಮಗು ಹುಟ್ಟಲಿಕ್ಕೆ ಸಾಧ್ಯವೋ ಎನ್ನುವಂಥ ಪ್ರಶ್ನೆಯೊಂದಿಗೆ ಆಕೆ ನಗಾಡ್ತಾಳೆ. ಇದು ಹೊರಗಿದ್ದ ಆ ದೇವಜನರಿಗೆ ಅಥವಾ ದೇವರಿಗೆ ಗೊತ್ತಾಗ್ತದೆ. ಸಾರಳು ನಗಾಡಿದ ಯಾಕೆ ಎಂಬುದಾಗಿ ಪ್ರಶ್ನಿಸ್ತಾನೆ. ಆಕೆ ಅಳುತ್ತಾಳೆ, ಬೊಂಗ್ತಾಳೆ. ಆದರೂ ದೇವರು ವಾಗ್ದಾನವನ್ನು ಸ್ಥಿರವಾಗಿ ಕೊಡ್ತಾನೆ. ಆಕೆ ಬಳಿ ನಿಜವಾಗ್ಲೂ ಇದೆ. ಅಲ್ಲಿಂದ ಇವರು ಹೊರಟು ಹೋಗಬೇಕು ಸೊದೋಮ್ ಗೊಮೋರದ ಕಡೆಗೆ. ಇವರು ಹೊರಟು ಹೋಗುವ ಸಂದರ್ಭದಲ್ಲಿ ದೇವರಿಗೆ ತನ್ನೊಳಗೆ ಹೇಳಿಕೊಳ್ತಾನೆ ಏನು ಈ ಎಲ್ಲ ಮಾತುಗಳನ್ನು. ಅಂದರೆ ದೇವರು ಈಗ ಸೊದೋಮ್ ಗೊಮೋರಕ್ಕೆ ಮಾಡಬೇಕೆಂದ್ರೆ ಕಾರ್ಯವನ್ನು ಅಬ್ರಹಾಮನಲ್ಲಿ ಮರೆ ಮಾಡಲಿಕ್ಕೆ ದೇವರಿಗೆ ಇಷ್ಟವಿಲ್ಲ. ಈ ಕಾರಣ ಈತನೀಗ ದೇವರೊಂದಿಗೆ ಒಡಂಬಡಿಕೆ ಇರುವಂಥ ಮನುಷ್ಯ. ಅವನಿಗೆ ದೇವರಿಗೆ ತನ್ನ ರಹಸ್ಯಗಳನ್ನ ತಾನು ಸಮೀಪ ಎದುರಾಗುವ ಕಾಲದಲ್ಲಿ ಮಾಡಬೇಕೆಂದಿರುವ ಕಾರ್ಯಗಳನ್ನ ಅವನಿಗೆ ತಿಳಿಪಡಿಸಲೇಬೇಕೆನ್ನುವಂಥ ನಿರ್ಬಂಧವನ್ನು ದೇವರು ತನ್ನೊಳಗೆ ಇಟ್ಟುಕೊಂಡಿದ್ದಾನೆ. ಕಾರಣ ದೇವರು ಹೇಳ್ತಾನೆ, ಅಬ್ರಹಾಮನಿಂದ ಬಲಿಷ್ಠವಾದ ಜನಾಂಗ ಹುಟ್ಟುತ್ತದೆ. ನಂತರ ಅವನ ಮೂಲಕ ಭೂಮಿ ಎಲ್ಲ ಜನಾಂಗಗಳಿಗೆ ಆಶೀರ್ವಾದವಾಗ್ತದೆ. ಈ ಕಾರಣಕ್ಕೆ ನಾನು ಮಾಡಬೇಕೆಂದಿರೋ ಕಾರ್ಯಗಳನ್ನ ಈತನಿಗೆ ತಿಳಿಪಡಿಸಬೇಕು. 19ನೇ ವಚನದಲ್ಲಿ ಆತನು ಹೇಳ್ತಾನೆ, ಅಬ್ರಹಾಮನು ಯಾರು? ಈತನು ತನ್ನ ಮುಂದಿನ ಸಂತತಿಗಳಿಗೆ ಆತನು ವಾಕ್ಯೋಪದೇಶ ಮಾಡುವವನು, ದೇವರ ನೀತಿಯನ್ನ ಅವರಿಗೆ ಅರುಹುವವನು. ಈ ಮಾತುಗಳು ಹೀಗಿದೆ, ಅವನು ತನ್ನ ಪೌತ್ರರಿಗೆ ನೀವು ನ್ಯಾಯನೀತಿಗಳು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಒಡಂಬಡಿಕೆ ಜನರ ಮೇಲೆ ದೇವರಿಟ್ಟ ವಿಶೇಷ ಸಂಗತಿಗಳು, ನಿನ್ನ ಮೇಲೆ ದೇವರಿಟ್ಟಂಥ ವಿಶೇಷ ಜವಾಬ್ದಾರಿಗಳು. ಇದಕ್ಕಾಗಿ ದೇವರನ್ನೇ ನಂಬಿದ್ದಾನೆ.
ಮುಂದಿನ ಸಂತತಿಗೆ ಅವರು ದೇವರಿಗಾಗಿ ಹೇಗೆ ನಡೆಯಬೇಕೆನ್ನುವಂಥ ದೇವರ ನೀತಿಯನ್ನು ಬೋಧಿಸುವ ಜವಾಬ್ದಾರಿ ದೇವರು ನಿನಗೆ ಕೊಟ್ಟಿದ್ದಾನೆ. ತಾನು ಮಾಡಬೇಕೆಂದಿರುವಂಥ ಕಾರ್ಯವನ್ನು ದೇವರು ನಿನಗೆ ತಪ್ಪದೆ ತಿಳಿಸಬೇಕೆಂಬುದಾಗಿ ದೇವರು ತನ್ನೊಳಗೆ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದಾನೆ. ಕಾರಣ ನಿನ್ನಿಂದ ಬಲಿಷ್ಠವಾದ ಜನಾಂಗ, ದೇವರಿಗೆ ಬೇಕಾದ ಜನರು ಎದ್ದೇಳಬೇಕು ಮತ್ತು ಅವರ ಮೂಲಕ ಎಲ್ಲರಿಗೂ ಆಶೀರ್ವಾದವಾಗಬೇಕು. ನಿನ್ನ ಸೇವೆಯ ಮೂಲಕ ಎಲ್ಲರಿಗೂ ಆಶೀರ್ವಾದವಾಗಬೇಕೆಂಬುದು ದೇವರ ಇಷ್ಟ. ಕಾರಣ ನೀನು ಒಡಂಬಡಿಕೆಯೊಳಗೆ ಸೇರಿರುವ ಆತನು. ನಿನ್ನನ್ನು ದೇವರು ಇಷ್ಟು ಅಬ್ರಾಹ್ಮನನ್ನು ಗೌರವಿಸಿದ ದೇವರಿಗೆ ಅಬ್ರಾಹ್ಮನ ಸಂತತಿಯಲ್ಲಿ ಒಬ್ಬೊಬ್ಬನು ಗೌರವಿಸ್ತಾನೆ. ಜಕ್ಕಾಯನನ್ನು ಊರೇ ಪಾಪಿ ಎಂಬುದಾಗಿ ಕರೀತ, ಆದರೆ ಯೇಸುವನ್ನು ಅಬ್ರಾಹ್ಮನ ಸಂತತಿಯವನು ಎಂಬುದಾಗಿ ಹೇಳಿದ. ಒಂದು ಸಭಾಮಂದಿರದಲ್ಲಿ ಗೂನುಬೆನ್ನಿನ ತಾಯಿಯನ್ನು ನೋಡಿ ಇವಳು ಅಬ್ರಾಹ್ಮನ ಸಂತತಿಯವಳು ಎಂಬುದಾಗಿ ಹೇಳಿದ. ಹಾಗಾದರೆ ಒಬ್ಬೊಬ್ಬರು ನೋಡಿ ಅಬ್ರಾಹ್ಮನ ಸಂತತಿಯವರು ಎಂಬುದಾಗಿ ಅವರನ್ನು ಗೌರವಿಸುವ ದೇವರು. ನಿನ್ನನ್ನು ನೋಡಿ ನೀನು ಸಹ ಈಗ ಕ್ರಿಸ್ತನಲ್ಲಿ ಅಬ್ರಾಹ್ಮನ ಸಂತತಿ ಎಂಬುದಾಗಿ ನಿನ್ನನ್ನು ಗೌರವಿಸುವ ದೇವರು. ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಭಕ್ತರೊಬ್ಬರು ಪ್ರಾರ್ಥನೆಯಲ್ಲಿ ಕಳೆಯುವಾಗ ದೇವರು ದರ್ಶನದಲ್ಲಿ ಅವರಿಗೆ ತೋರಿಸ್ತಾರೆ, ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಪ್ಪು ಮೋಡಗಳು ಆವರಿಸುವುದನ್ನು. ಆ ಕಪ್ಪು ಮೋಡಗಳು ಬೇರೆ ಯಾವುದಲ್ಲ, ಅದು ದುರಾತ್ಮಗಳು ದೇಶಕ್ಕೆ ಯಾವ ವಿಧದ ಕೆಡುಕು ತರ್ತದೆ ಎಂಬುದನ್ನು ದೇವರು ಅವರಿಗೆ ತೋರಿಸ್ತಾರೆ. ಅವರ ಮನಸ್ಸಿನಲ್ಲಿ ಒಂದೇ ಗೊಂದಲವಾಗಿ ತಿರುಗಿ ಪ್ರಾರ್ಥನೆ ಕೊಡ್ತಾರೆ, ಕರ್ತನ ನಾನೇನು ಮಾಡಬೇಕು? ಆಗ ದೇವರವರಿಗೆ ಸೂಚಿಸ್ತಾರೆ, ದೇಶದಲ್ಲಿ ಸಭೆ ಎದ್ದು 3 ದಿವಸ ಹಗಲು ರಾತ್ರಿ 72 ತಾಸು ಪ್ರಾರ್ಥಿಸಲಿ, ಉಪವಾಸವಿರಲಿ. ಅವರು ಕೂಡಲೇ ಕಾರ್ಯತತ್ಪರರಾಗಿ ದೇಶದ ಎಲ್ಲ ಪ್ರಮುಖ ನಾಯಕರುಗಳನ್ನ ಕೂಡಿಸಿ ಎಲ್ಲ ಸಭೆಗಳಲ್ಲಿ 3 ದಿವಸ ಸತತ ಹಗಲು ರಾತ್ರಿ ಎಡೆಬಿಡದೆ ಪ್ರಾರ್ಥನೆ ನಡೆಯುವಂತೆ ಕರೆ ಕೊಡ್ತಾರೆ. ಈ ಮಾತನ್ನು ತೆಗೆದುಕೊಂಡ ಸಭಾ ನಾಯಕರುಗಳು ಗಂಭೀರವಾಗಿ ಅವರು ಎಲ್ಲೆಡೆ ಅವರಿಗೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ, ಹೀಗೆ ವಿಧ ಸಂಸ್ಥೆಗಳಲ್ಲಿ ಪ್ರಾರ್ಥನೆಗಳನ್ನ ಏರ್ಪಡಿಸ್ತಾರೆ. ಭಾರತ ದೇಶದ ಎಲ್ಲ ಕಡೆ ಪ್ರಾರ್ಥನೆ ನಡೀತದೆ. ಆಶ್ಚರ್ಯ. ಯಾವ ಕಾರ್ಮೋಡ ಆವರಿಸಿತು, 3 ದಿವಸದ ಹಗಲು ರಾತ್ರಿ ಪ್ರಾರ್ಥನೆಯಲ್ಲಿ ಆ ಕಾರ್ಮೋಡ ದೇಶವನ್ನು ಬಿಟ್ಟು ಹೋಯಿತು. ಪ್ರೇರೆ, ಹಾಗಾದರೆ ಆ ದಿನ ಅಬ್ರಾಹ್ಮನ ನೋಡಿ ಅವನನ್ನು ಗೌರವಿಸಿದ ದೇವರು ಈ ಘಟನೆಯಲ್ಲಿ ಆ ದೇವರ ಸೇವಕರನ್ನು ಸನ್ಮಾನಿಸಿ ಅವರಿಗೆ ತನ್ನ ರಹಸ್ಯಗಳನ್ನ ಪ್ರಕಟಿಸಿದ. ದೇಶವನ್ನು ಆಶೀರ್ವದಿಸುವಂಥ ಒಂದು ಮಾರ್ಗಸೂಚನೆ ದೇವರು ಪ್ರಕಟಿಸಿದ. ದೇವರು ನಿನ್ನ ವಿಷಯದಲ್ಲಿಯೂ ಹೀಗೇ ಇದ್ದಾನೆ. ಪ್ರಾರ್ಥನೆ ಮಾಡೋಣ. ಕೃಪೆಯ ತಂದೆಯೇ, ಈ ವಾಕ್ಯವನ್ನು ಕೇಳುವ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು, ಪ್ರಿಯ ದೇವಜನರನ್ನು ಆಶೀರ್ವದಿಸು. ದೇವರೇ, ಇವರು ಸಹ ನಿನಗೆ ಅಬ್ರಾಹ್ಮನಿಗೆ ಎಷ್ಟು ಪ್ರಿಯವೋ ಇವರು ನಿನಗೆ ಅಷ್ಟೇ ಪ್ರಿಯರಾಗಿರುವುದಕ್ಕಾಗಿ ಸ್ತೋತ್ರ. ಆತನಿಗೆ ನೀನು ಮಾಡಬೇಕೆಂದಿರೋ ಕಾರ್ಯಗಳನ್ನ ಪ್ರಕಟಿಸಿದ ಆತನ ಇವರಿಗೂ ನೀನು ತಿಳಿಯಪಡಿಸೋನಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಇವರಿಗೆ ಅದನ್ನು ತಿಳಿಯಪಡಿಸು. ಇವರಿಗೆ ನೀನು ಎಷ್ಟಾಗಿ ಗೌರವ ಇಟ್ಟಿದೆಯಲ್ಲ, ಇವರ ಮೂಲಕ ಬಲುಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದವಾಗಬೇಕೆಂದು ಈ ಕಾಲದಲ್ಲಿ ಅವ್ರನ್ನ ನೀನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಇವರ ಮೂಲಕ ನೀನು ಮಾಡಬೇಕೆಂದಿರೋ ಕಾರ್ಯಗಳನ್ನ ಮಾಡು ಸ್ವಾಮಿ. ಇವರು ನಿನ್ನ ಬಳಿಗೆ ಯಾವ್ಯಾವ ಪ್ರಾರ್ಥನೆಯೊಂದಿಗೆ ಕಾಣಿಸಬೇಕೋ ಆ ಪ್ರಾರ್ಥನೆಯನ್ನು ಇವರಿಗೆ ತಿಳಿಯಪಡಿಸು ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನೆ, ನಿನ್ನಿಂದ ರಹಸ್ಯಗಳು ಇವರಿಗೆ ಪ್ರಕಟವಾಗಲಿ, ಅದೆಲ್ಲರಿಗೂ ತಿಳಿದು ಬರಲಿ. ಪ್ರಾರ್ಥಿಸುವವರೆಲ್ಲರೂ ಕಾರ್ಯತತ್ಪರರಾಗುವಂತೆ ಇವರನ್ನ ಬಲಪಡಿಸು. ಇದರಿಂದ ನಿನ್ನ ನಾಮಕ್ಕೆ ಎಷ್ಟೋ ಘನಕೀರ್ತಿ ಉಂಟಾಗಲಿ. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.